उसे हिजाब भी नको पंजाब भी नको कहते उसे वोट आना होगा हमारे डालो। एक एक पैसा चंदा कर को तेरे पूरे खानदान को खरीदने की ताकत मुसलमानों रख कोई। हमारा काला कुमार स्वामी, हमारा काला कुमार स्वामी ಕುಮಾರಣ್ಣ ಕಪ್ಪು ಬಣ್ಣ ಆದ್ರೆ ಅವ್ರು ಮಾಡೋಂಥ ಕೆಲಸ ಇತಿಹಾಸದಲ್ಲಿ ಯಾರು ಮಾಡಿದಿರಂತ ಕೆಲಸ ಸಾಕಷ್ಟು ಮಾಡ್ಯಾರ. ಇವತ್ತು ಅವರು ಸಚಿವರಾಗಿದ್ದಾರೆ, ಕೇಂದ್ರ ಸಚಿವರಾಗಿದ್ದಾರೆ. ಸಿದ್ದರಾಮಯ್ಯನವರಿಗೆ ತಾಕತ್ತಿದ್ರೆ ಈ ಕೂಡಲೇ ಜಮೀರ್ ಅಹ್ಮದ್ನ, ಆ ಗುಜ್ರಿನ, ಆ ಪಾಕಿಸ್ತಾನದವನ, ಆ ಟೆರರಿಸ್ಟ್ನ ಇಮಿಡಿಯೇಟ್ಲಿ ರಾಜೀನಾಮೆ ಕೊಡಿಸ್ಬೇಕು, ಪಕ್ಷದಿಂದ ತೆಗೆದುಹಾಕ್ಬೇಕು. ಮುಸಲ್ಮಾನ್ ಬಗ್ಗೆ ಯಾವತ್ತೂ ಧ್ವನಿ ಕೊಡೋದಂದ್ರೆ ಏಕೈಕ ವ್ಯಕ್ತಿ ಅಂದ್ರೆ ಕುಮಾರಣ್ಣ ಒಬ್ರನ್ನೇ. ನಿಜವಾಗ್ಲೂ ಭಾರತ ದೇಶದಲ್ಲಿ ಬದುಕಂತ ನಾಲಾಕಿ ಜಮೀರ್ ಅಹ್ಮದ್. ಅವ್ರು ನಿಜವಾಗ್ಲೂ ಅವರು ಪಾಕಿಸ್ತಾನ ಆತಂಕವಾದಿ ಅಂತ ಹೇಳ್ಬೋದು ಜಮೀರ್ ಅಹ್ಮದ್. ಚನ್ನಪಟ್ಟಣ ಬೈ ಎಲೆಕ್ಷನ್ ಟೈಮ್ ಅಲ್ಲಿ ಜಮೀರ್ ಅವರು ಬಳಸಿದಂತ ಪದಗಳ ಬಗ್ಗೆ ಹೇಳೋದಿದ್ರೆ ಇವತ್ತು ಹೋರಾಟ ಕೂಡ ಮಾಡ್ತಾ ಇದ್ದಾರೆ. ನೋಡಿ ಮೇಡಮ್, ಇವತ್ತಿನ ದಿವಸ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ. ಎಲ್ಲರೂ ಬದುಕಂತ ಹಕ್ಕು ಎಲ್ಲರಿಗೂ ಕೊಟ್ಟವ್ರೆ ಆಕ್ಚುಲಿ ಅಂಬೇಡ್ಕರ್ ಅವರು. ಯಾಕಂದ್ರೆ ಸಂವಿಧಾನದಲ್ಲಿ ನಾವಿರೋದೇ ಕಪ್ಪು ಬಣ್ಣ. ಆಕ್ಚುಲಿ ಇಂಡಿಯನ್ ಕಲರ್ಸ್ ಅಂದ್ರೆ ಬ್ರೌನಿಶ್ ಕಲರ್. ನಮ್ ತಾಯಿ ಬ್ರೌನಿಶ್ ಅವ್ರೆ ಆಕ್ಚುಲಿ. ಇದು ಯಾಕಂದ್ರೆ ಇದು ಯಾವ್ದೋ ಪಾಕಿಸ್ತಾನ್ ಕಲರ್ ಅಂತ ಇವನು ಸಾಬಿ ಹೇಳ್ತಾರೆ. ಜಮೀರ್ ಅಹ್ಮದ್ ಇವರತ್ತು ಕಪ್ಪು ಬಣ್ಣ ಅಂತ ಹೇಳ್ತಾರಲ್ಲ, ಇವ್ರೇನು ಅವ್ರ ತಾಯಿ ಏನ್ ಕಪ್ಪು ಬಣ್ಣ ಇಲ್ವಾ? ರಕ್ತ ಎಲ್ಲರಿಗೂ ಒಂದೇ ಬಣ್ಣನೆ, ಕೆಂಪು ಬಣ್ಣನೆ. ಆಕ್ಚುಲಿ ಮನ್ಸು ಎಲ್ಲರಿಗೂ ಬಿಳಿ ಬಣ್ಣನೆ. ಕುಮಾರಣ್ಣ ಕಪ್ಪು ಬಣ್ಣ ಆದ್ರೆ ಅವ್ರು ಮಾಡೋಂಥ ಕೆಲಸ ಇತಿಹಾಸದಲ್ಲಿ ಯಾರು ಮಾಡಿದಿರಂತ ಕೆಲಸ ಸಾಕಷ್ಟು ಮಾಡ್ಯಾರ. ಇವತ್ತು ಅವರು ಸಚಿವರಾಗಿದ್ದಾರೆ, ಕೇಂದ್ರ ಸಚಿವರಾಗಿದ್ದಾರೆ. ಇವತ್ತು ರಾಜ್ಯದ ಮುಖ್ಯಮಂತ್ರಿ ಆಗ್ರೆ. ಒಬ್ಬ ಮುಖ್ಯಮಂತ್ರಿಗೆ ಅಂತ ಹೇಳಂತ ಸ್ಟೇಟ್ಮೆಂಟ್ ಅವರು ಇಡೀ ಅವರು ನಾಲಾಕಿ ಅಂತ ಹೇಳ್ಬೋದು ಜಮೀರ್ ಅಹ್ಮದ್. ಅದು ಆಕ್ಚುಲಿ ಕಾಂಗ್ರೆಸ್ ಅಲ್ಲಿ ಅವ್ರು ಏನಕ್ಕೆ ಆ ತರ ತೋರಿಸ್ಕೊರಂತಾರಂತೆ, ನ್ಯಾಷನಲ್ ಹೈಕಮಾಂಡರ್ಸ್ಗೆ ನಾವು ಸಾಬ್ರು ಇಲ್ಲಿ ನಾವು ಹಿಂದೂ ಪರ ಮುಸ್ಲಿಂ ಪರ ನಾವು ಇಬ್ಬರಿಗೂ ಬಿರುಕು ಮಾಡ್ಬೇಕು. ಆಕ್ಚುಲಿ ಯಾವತ್ತು ನಾವು ಮುಸ್ಲಿಮ್ಸರು ಹಿಂದೂಗಳು ನಾವೆಲ್ಲ ಅಣ್ಣ ತಮ್ಮ ಅಂತ ಬದುಕ್ತಾ ಇದೀವಿ. ಯಾಕಂದ್ರೆ ಇವನು ಸಾಬಿ ಬಂದ್ಬಿಟ್ಟು ಯಾಕೋ ಪಾಕಿಸ್ತಾನ್ ತರ ಇವನು. ಆಕ್ಚುಲಿ ಇಲ್ಲಿ ಹಿಂದೂಗಳು ಯಾರು ಚೆನ್ನಾಗಿರ್ಬೋದು, ಮುಸಲ್ಮಾನರು ಯಾರು ಚೆನ್ನಾಗಿರೋ. ಮುಸಲ್ಮಾನರು ನಾವು ಯಾವತ್ತು ಅಣ್ಣ ತಮ್ಮ ತರ ಇದೀವಿ. ಯಾವತ್ತು ನಾವಿಬ್ರು ಒಂದೇ ಭಾಗ ಅಂತ ಹೇಳ್ಬೋದು, ರಾಮ್ ರಹೀಮ್ ಅಂತ ಹೇಳ್ಬೋದು. ಇವತ್ತು ರಾಮ್ ರಹೀಮ್ ಅಂತ ಹೇಳ್ತಾ ಈ ಮುಸಲ್ಮಾನರು ಇವತ್ತು ಏನಂತ ಜಮೀರ್ ಅಹ್ಮದ್ ಕಪ್ಪು ಮುಸಲ್ಮಾನರು ಎಲ್ಲಾರು ಅವನ್ನ ಪರ್ಚೇಸ್ ಮಾಡ್ತೀವಿ, ಖರೀದಿ ಮಾಡ್ತೀವಿ ಅಂದ್ರೆ ಏನ್ ಮುಸಲ್ಮಾನರೆಲ್ಲ ಕಾಯ್ತಾ ಇದ್ರೆ ಜಮೀರ್ ಅವ್ರಿಗೆ ಚಪ್ಪಲಿಯಲ್ಲಿ ಹೊಡಿಬೇಕಂತ ಕಾಯ್ತಾ ಇದ್ರೆ. ಯಾಕಂದ್ರೆ ದೇವೇಗೌಡ ಅಪ್ಪಾಜಿ ಅವರು ಆದಿಲ್ ಬಂದಂತ ಇವತ್ತು ದೇವೇಗೌಡ ಮುಸಲ್ಮಾನರು ಎಲ್ಲಾರು ಇವತ್ತೆಲ್ಲ ಅವ್ರ ನೇತೃತ್ವದಲ್ಲಿ ಎಲ್ಲಾರು ಹೊಂದಾಣಿಕೆ ಮಾಡ್ಕೊಂಡು ಸೆಕ್ಯುಲರಿಸಮ್ ಅಂತ ಬದುಕ್ತಾ ಇದಾರೆ. ಆತರ ಬದುಕ್ತಾ ಇರ್ಬೇಕಾದ್ರೆ ಸಾರ್ವಜನಿಕರು ಎಲ್ಲಾರು ಹೊಂದಾಣಿಕೆ ಅಂತ ಇದಾರೆ. ನಮ್ಮಲ್ಲಿ ಸೆಕ್ಯುಲರಿಸಮ್ JDS ಅಂತ, ಬಿಜೆಪಿ ನಾವು ಮೈತ್ರಿ ಆದ್ರೆ ಎರಡು NDA ಇದು ನಾವು ರಾಜ್ಯದಲ್ಲಿ ಅಂತ ಪ್ರಧಾನ ಮಂತ್ರಿಗಳು ಇವತ್ತು ಮುಸ್ಲಿಮ್ಸ್ ಅವರಿಗೆ ಸುಮಾರು ಅನುದಾನ ಬಗ್ಗೆ ಕೊಟ್ಟವ್ರೆ. ಹಾಸ್ಪಿಟ್ಲ್ ಆಗ್ಬೋದು, ಯಾವ್ದು ಆರೋಗ್ಯ ತಪ್ಪಿನ ಆಯುಷ್ಮಾನ್ ಭಾರತ್ ಎಲ್ಲರಿಗೂ ಕೊಟ್ಟಾರೆ. ಯಾರು ಮುಸ್ಲಿಮ್ಸ್ ಅವ್ರು ಬಂದು ಕುಮಾರಣ್ಣ ಬಗ್ಗೆ ಕೀಲಾಗಿ ಈ ತರ ಸ್ಟೇಟ್ಮೆಂಟ್ ಮಾಡಿಲ್ಲ. ಯಾಕಂದ್ರೆ ಮುಸಲ್ಮಾನ್ ಬಗ್ಗೆ ಯಾವತ್ತೂ ಧ್ವನಿ ಕೊಡೋದಂದ್ರೆ ಏಕೈಕ ವ್ಯಕ್ತಿ ಅಂದ್ರೆ ಕುಮಾರಣ್ಣ ಒಬ್ರನ್ನೇ. ಇದೇ ಕಲಬುರಗಿಯಲ್ಲಿ ಇದ್ರಲ್ಲೆಲ್ಲ ಗಲಾಟೆ ಆದಾಗ ಗಣೇಶನ್ ಮೆರವಣಿಗೆ ಬಂದಾಗ 1 ಲಕ್ಷ ಪರಿಹಾರ ಕೊಟ್ಟಾರೆ ಕುಮಾರಣ್ಣ. ಯಾರು ಕೊಟ್ಟಿಲ್ಲ ಪರಿಹಾರ, ಅವರೇ ಕೊಟ್ರು. ಇವತ್ತು ಜಮೀರ್ ಅಹ್ಮದ್ ಏನ್ ಮಾಡ್ತಾ ಇದ್ರು, ಈ ತರ ಬಂದು ರಾಜಕೀಯನ ಮಾಡ್ಬೇಕಾದ್ರೆ ಹಿಂದೂ ಮುಸ್ಲಿಂ ಗಲಾಟೆ ಮಾಡೋದು, ಸೃಷ್ಟಿ ಮಾಡೋದು, ಕೋಮು ಗಲಭೆ ಸೃಷ್ಟಿ ಮಾಡೋದಂದ್ರೆ ಜಮೀರ್ ಅಹ್ಮದ್. ಅವ್ರು ನಿಜವಾಗ್ಲೂ ಭಾರತ ದೇಶದಲ್ಲಿ ಬದುಕಂತ ನಾಲಾಕಿ ಜಮೀರ್ ಅಹ್ಮದ್. ಅವ್ರು ನಿಜವಾಗ್ಲೂ ಅವರು ಪಾಕಿಸ್ತಾನ ಆತಂಕವಾದಿ ಅಂತ ಹೇಳ್ಬೋದು ಜಮೀರ್ ಅಹ್ಮದ್. ಕಾಂಗ್ರೆಸ್ ಇಲ್ಲಿ ಎಷ್ಟೋ ದೊಡ್ಡ ಮಹಾನ್ ಘಟಾನ್ ನಾಯಕರಿದ್ರು. ಇವತ್ತು DK ಸುರೇಶರು ಪಕ್ಕದಲ್ಲಿ ನಿಂತಿರು, DK ಶಿವಕುಮಾರ್ ಇದ್ರು. ಯಾವ್ದು ಇಲ್ಲಿವರೆಗೂ ಆಗ್ಲಿ ಕುಮಾರಣ್ಣ ಬಗ್ಗೆ ಆಗ್ಲಿ, ದೇವೇಗೌಡ ಅಪ್ಪಾಜಿ ಆಗ್ಬೇಡಿ, ಅವ್ರ ಕುಟುಂಬದ ಬಗ್ಗೆ ಯಾರು ಮಾತಾಡಿಲ್ಲ. ಇವತ್ತು ಜಮೀರ್ ಇಷ್ಟು ಮಾತಾಡ್ತಾರೆ ಅಂದ್ರೆ ಅವ್ರೊಬ್ರ ಏಜೆಂಟ್ ಅಂತ ಹೇಳ್ಬೋದು, ಆತಂಕವಾದಿ ಏಜೆಂಟ್ ಅಂತ ಹೇಳ್ಬೋದು ನಾವು. ಸಿದ್ದರಾಮಯ್ಯನವರಿಗೆ ತಾಕತ್ತಿದ್ರೆ ಈ ಕೂಡಲೇ ಜಮೀರ್ ಅಹ್ಮದ್ನ, ಆ ಗುಜ್ರಿನ, ಆ ಪಾಕಿಸ್ತಾನದವನ, ಆ ಟೆರರಿಸ್ಟ್ನ ಇಮಿಡಿಯೇಟ್ಲಿ ರಾಜೀನಾಮೆ ಕೊಡಿಸ್ಬೇಕು, ಪಕ್ಷದಿಂದ ತೆಗೆದುಹಾಕ್ಬೇಕು, ವಜಾ ಮಾಡ್ಬೇಕು. ಅವನ ತಮ್ಮ ಅವ್ರ ಅಣ್ಣ ಇದಾನಲ್ಲ DK ಶಿವಕುಮಾರ್, ಜಮೀರ್ನ ಅಣ್ಣ, ಸಿದ್ದರಾಮಯ್ಯ ಅಪ್ಪ, ಇವರಿಬ್ರು ಇದಾರಲ್ಲ. ಯಾರ್ಯಾರ ಬೇರೆ ಪಕ್ಷದವ್ರು ಏನಾರ ಒಂದು ಮಾತಾಡಿದ್ರೆ ಇಮಿಡಿಯೇಟ್ಲಿ ಪೊಲೀಸ್ನವ್ರು ಕಳಿಸಿ ಕಂಪ್ಲೇಂಟ್ ಕೊಡ್ಸಿ ಕೇಸ್ ಹಾಕ್ಸಿ ಜೈಲಿಗೆ ಕಳಿಸ್ತಾರಲ್ಲ. ಇವನ್ನ ಕಳಿಸ್ಬೇಕೀಗ. ಇವನ್ನ ಕಳಿಸಿದ್ರೆ ಅವ್ರ ಅಪ್ಪನ ಹುಟ್ಟಿದ್ದು ಅವ್ನಿಗೇನಾದ್ರು ಸಿದ್ದರಾಮಯ್ಯಗೆ ಮನಸಾಕ್ಷಿ ಒಳ್ಳೇದು, ಕರ್ನಾಟಕದ ಬಗ್ಗೆ ಅಭಿಮಾನ ಇದ್ರೆ ಆ ಕೆಲಸ ಸಿದ್ದರಾಮಯ್ಯ ಮಾಡ್ಲಿ. ಇವನ್ ತಾಕತ್ತಿದ್ರೆ ಇವನ ಅಪ್ಪನ ಬಿಟ್ಕೊಬಿಟ್ಟು ಹಿಂದೂ ಮುಸ್ಲಿಮ್ಸ್ಗಳ ಮೇಲೆ ಗಲಾಟೆ ತಂದು ಇಡ್ತಿದ್ದಾನೆ. ಇವ್ರ ಅಪ್ಪನ ಮನೆದ ಆಸ್ತಿ, ಇವ್ರ ಅಪ್ಪನ ಮನೆದ ಎಲ್ಲ ಕಡೆ ವರ್ಕ್ಔಟ್ ಮಾಡ್ತಿದ್ದಾನಲ್ಲ, ಇವ್ರ ಅಪ್ಪನ ಮನೆದ ಆಸ್ತಿ. ಕದ್ ಮಾಡ್ತಾನೆ. ಸಿದ್ದರಾಮಯ್ಯ ಬುದ್ಧಿ ಇಲ್ವಾ? ಕೇಳಿರಿ, ನಾನು ದಲಿತರ ಪರ, ನಾನು ಒಳ್ಳೆ ಕೆಲಸನೇ ಮಾಡೋದು, ನಾನು ಹಿಂದುಳಿದ ವರ್ಗದವರು, ನಾವು ಬ್ರದರ್ಸ್ಗಳಿದ್ದಂಗೆ ಅಂತಾರಲ್ಲ, ಮಾನ ಮರ್ಯಾದೆ ಇಲ್ವಾ? ಯಾರ ಅಪ್ಪನ ಮನೆದು ಕೊಡ್ಲಿ, DK ಶಿವಕುಮಾರ್ ಮನೆ ಆಸ್ತಿನೇ ಕೊಡ್ಲಿ ಅವ್ರಿಗೆ, ಮಸೀದಿ ಕಟ್ಕೊಳಕ್ಕೆ, ಹೊಲ ಉತ್ಕೊಳಕ್ಕೆ. ಏನ್ ನಮ್ಮ ಜನಕ್ಕೆ ಬುದ್ಧಿ ಇಲ್ಲ? ನಮ್ಮ ಕರ್ನಾಟಕದಲ್ಲಿ
ನಮ್ಮವರೆಲ್ಲ ಒಟ್ಟಾಗಬೇಕು. ಅವ್ರು ಹೆಂಗೆ ಒಟ್ಟಾಗಿದಾರೆ ಹಂಗೆ ಒಟ್ಟಾಗಿ ಕೆಲಸ ಮಾಡಿದ್ರೆ ಉಳಿತೈತೆ. ಇಲ್ಲ ಇಂಥ ಪೋಟಂಟಿ ನನ್ನ ಮಕ್ಕಳನ್ನೆಲ್ಲ ಮಂತ್ರಿಗಳು ಮಾಡ್ಕೆ ಕೂತ್ಕೊಂಡ್ರೆ ಇದು ಸರ್ವನಾಶನೇ ಕರ್ನಾಟಕ. ಕಾಂಗ್ರೆಸ್ ಪಕ್ಷಕ್ಕೆ ಕಿತ್ತೊಗಿಬೇಕು, ಕಾಂಗ್ರೆಸ್ ಕರ್ನಾಟಕದಲ್ಲಿ ಬರ್ಕೊಡ್ದು. ಇದು ನಮ್ಮ JDS ಕಾರ್ಯಕರ್ತರದು. ಇನ್ನು ಮುಂದೆ ಅವನು ಎಲ್ಲೇ ಇರಲಿ ಅವ್ನು ಸಾಬಿ ಪಾಕಿಸ್ತಾನದಿಂದ ಬಂದಿರೋ ಬೋಡಿ ಗುಜ್ರಿ ನನ್ನ ಮಗ ಎಲ್ಲೇ ಇರಲಿ ಅವನು ಮೆಟ್ನಲ್ಲಿ ಹೊಡೆದು ಕಳಿಸ್ಲಿಲ್ಲ ಅಂದ್ರೆ ಕೇಳಿ ಅವನಿಗೆ. ಹಾಸನದಲ್ಲಿ ಕಾಣಿಸ್ಕೊಳ್ಳಿ, ರಾಮನಗರದಲ್ಲಿ ಕಾಣಿಸ್ಕೊಳ್ಳಿ, ಮಂಡ್ಯದಲ್ಲಿ ಕಾಣಿಸ್ಕೊಳ್ಳಿ, ತುಮಕೂರು ನೋಡಿ. ಅವನು ಮೊನ್ನೆ ಚನ್ನಪಟ್ಟಣದಲ್ಲೇ ಒದೆ ಬೀಳವು ಪೊಲೀಸ್ನವ್ರ ಹತ್ರ ತಪ್ಪಿಸ್ಕೊಂಡವನು ಅವನು ಕೋಳಿ ಮಗ. ಇನ್ನು ಕಾಣಿಸ್ಕೊಳ್ಳಿ ಅವನು ನೋಡಿ ಅವನು ಏನು ಅಂತ ತೋರಿಸ್ತೀವಿ ನಾವು. ಇವಾಗ ಕಾನೂನು ಕ್ರಮವಾಗಿ ಯಾವ ತರ ತಗೊಂಡಿದ್ದಾರೆ ಅಂತ ನಿಮ್ಮ ಪಕ್ಷದಿಂದ? ಕಂಪ್ಲೇಂಟ್ ಏನ್ ಮಾಡ್ಬೇಕು ಅಂದ್ರೆ ಮಾಡ್ತಾ ಇದಾರೆ. ನಮ್ಮ ಪಕ್ಷದಲ್ಲಿ ಏನ್ ತೀರ್ಮಾನ ಇದೆ ಆ ತೀರ್ಮಾನದ ಪ್ರಕಾರ ಇವತ್ತು ಎಲೆಕ್ಷನ್ ಆಗ್ಲಿ, ನೋಡೋಣ ನಾಳೆ ಏನ್ ಹೇಳ್ತಾರೆ ಕೇಳ್ಕೊಂಡು ಕಂಪ್ಲೇಂಟ್ ಏನ್ ಮಾಡ್ಬೇಕು ಮಾಡೋಣ. ಆಲ್ರೆಡಿ ಎಲ್ಲಾ ಕಡೆ ಕಂಪ್ಲೇಂಟ್ ಕೊಟ್ಟಾಗಿದೆ. ಈ ಕೂಡಲೇ ಅವ್ರನ್ನೆಲ್ಲ ವಜಾ ಮಾಡ್ಲೇಬೇಕು ಮೇಡಮ್. ಎಂತ ನಮ್ಮ ಸಿದ್ದರಾಮಯ್ಯ ಅವರು ಬುದ್ಧಿ ಇದ್ರೆ ಖಂಡಿತ ಅವ್ರನ್ನ ವಜಾ ಮಾಡಿ ವಿಧಾನಸೌಧಕ್ಕೆ ಒಳಗಡೆ ಹೋಗ್ದೇ ಇಲ್ದಿರ ಕೆಲಸ ಅವ್ರ ಕೆಲಸನ ವಜಾ ಮಾಡ್ಬೇಕು ಅಷ್ಟೇ. ಸ್ಪೀಡ್ ಪ್ಲಸ್ ಕರ್ನಾಟಕ.